ಹಾಯ್ ರೀ, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ವಿದ್ಯಾ. ವೆಲ್ಕಮ್ಸ್ ಟು ವಿದ್ಯಾಸ್ ಕಿಚನ್. ಬರ್ರಿ, ಇವತ್ತು ನೆಲ್ಲಿಕಾಯ್ದು ಇದು ಆಂಧ್ರ ಸ್ಟೈಲ್ ಒಳಗೆ ನೆಲ್ಲಿಕಾಯಿ ಉಪ್ಪಿನಕಾಯಿ ಹೆಂಗೆ ಮಾಡೋದು ತೋರಿಸ್ತೀನಿ. ಈ ಗುಡ್ ನೆಲ್ಲಿಕಾಯಿ ಬರ್ತೈತಲ್ಲ ಅದ್ರ ಉಪ್ಪಿನಕಾಯಿ ಮಾಡತ್ತೇನೆ. ಅಂದರೆ ಬೆಟ್ಟದ ನೆಲ್ಲಿಕಾಯಿ ಅಂತೇವಲ್ಲ ಅದು ದೊಡ್ಡ ದೊಡ್ಡ. ಇದು ನೋಡಿರಿ, ಮಸ್ತ್ ಮಸಾಲೆ ಇರ್ತೈತಿ, ಫುಲ್ ಖಾರ ಖಾರ ಇರ್ತೈತಿ. ಇದೊಂದಿದ್ರೆ ಅನ್ನದೊಳಗೂ ತಿನ್ಬೋದು, ಬರೀ ಪ್ಲೇನ್ ಅನ್ನ ಇದ್ರೂ ತಿನ್ಬೋದು, ಅಷ್ಟು ಚಲೋ ಇರ್ತೈತಿ. ನೋಡಿರಿ, ನಾ ಮಾರ್ಕೆಟಿಂದ ಒಂದು ½ kg ಅಷ್ಟು ತೊಗೊಂಡು ಬಂದೇನಿ. ಆಮೇಲೆ ಒಂದು ಸ್ವಲ್ಪ ನೋಡ್ಕೊರಿ, ಎಲ್ಲನೂ ಮ್ಯಾಲೆಲ್ಲ ಸರಿ ಅದಾವೆ ಇಲ್ಲೋ, ಚಲೋ ಇದ್ದದಷ್ಟು ಆರಿಸ್ಕೊಂಡು ಸ್ವಚ್ಛ ಹಿಂಗೆ ತೊಳೆದು ಒರೆಸ್ಕೊರಿ. ಆಮೇಲೆ ಇವನ್ನ ಸಣ್ಣ ಸಣ್ಣ ಹಿಂಗೆ ಪೀಸರೆ ಕಟ್ ಮಾಡ್ಕೊಬೋದು, ಇಲ್ಲ ಜಸ್ಟ್ ನೀವು ಹಿಂಗೆ ತುಂಬಗಾಗತ್ತೆ ಮ್ಯಾಲೆ ಒಂದೊಂದು ಲೈನ್ ಹೊಡೆದು ಫುಲ್ಲು ದೊಡ್ಡನು ಮಾಡ್ಕೊಬೋದು. ಹಾಗಿದ್ರೆ ಸ್ವಲ್ಪ ಬಾಟಲ್ ದೊಡ್ಡ ಬೇಕಾಗ್ತವೆ. ಹಿಂಗಂದ್ರೆ ಎಲ್ಲರಿಗೂ ಅಂದರೆ ಸಣ್ಣ ಮಕ್ಕಳದು ಸಿಗ್ತಾವೆ. ಒಂದೊಂದು ಒಂದೊಂದು ಸತಿ ಏನಾಗ್ತೈತಿ, ಒಬ್ಬೊಬ್ರು ತಿನ್ನಂಗಿಲ್ಲ ಒಂದು ಫುಲ್ ತೊಗೊಂಡು. ಫಸ್ಟ್ ನೋಡಿರಿ, ನಾನಿಲ್ಲೇ 1 ಕಪ್ ಅಷ್ಟು ಜೀರಿಗೆ ಹಾಕಾಗುತ್ತೀನಿ. ಆಮೇಲೆ ಸೋಪ್ ಕಾಳು ನಿಮ್ಗೆ ಇಷ್ಟ ಇದ್ದರೆ ಹಾಕಿರಿ, ಇಲ್ಲಾಂದ್ರೆ ಬಿಡ್ರಿ, ಆಪ್ಷನಲ್ಲ. ½ ಕಪ್ ಹಾಕಾಕ್ತೀನಿ, ಡೈಜೆಷನ್ಗೆ ಚಲೋ ಅಂತ ಹಾಕಾಕ್ತೇನೆ ನಾನು. 1 ಕಪ್ ಸಾಸಿವೆ ಹಾಕಾಕ್ತೀನಿ. ಸಾಸಿವೆ ಸಣ್ಣ ಇದ್ರೂ ನಡಿತೈತಿ, ದೊಡ್ಡ ಇದ್ರೂ ನಡಿತೈತಿ. ಆ್ಯಕ್ಚುಲಿ ಸಾಸಿವೆನೇ ಜಾಸ್ತಿ ಫ್ಲೇವರ್ ಬರ್ತೈತಿ, ಆಮೇಲೆ ಅದು ಆಯಿಲ್ ಬಿಡ್ತೈತಲ್ಲ, ಚಲೋ ಅನ್ನಿಸ್ತೈತಿ. ಆಮೇಲೆ ಒಂದು ಕಪ್ಪಷ್ಟು ಮೆಂತ್ಯ ಕಾಳು ಹಾಕಾಕ್ತೀನಿ. ಮೆಂತ್ಯ ಕಾಳು ನಾನು ಆಮೇಲೂ ಸ್ವಲ್ಪ ಹಾಕ್ತೇನೆ. ಆಮೇಲೆ ಒಂದು ಪೌನ ಭಾಗಷ್ಟು ಧನಿಯಾ ಕಾಳು ಹಾಕಾಕ್ತೇನೆ. ಎಲ್ಲನೂ ಸಣ್ಣ ಉರಿ ಒಳಗೆ ಇಟ್ಕೊಂಡು ಡ್ರೈ ಫ್ರೈ ಮಾಡ್ಬೇಕು ರೀ. ಆಮೇಲೆ ಡ್ರೈ ಫ್ರೈ ಮಾಡಿ ಎಲ್ಲಿ ಹಿಂಗೆ ಜಸ್ಟ್ ಅದು ವಾಸನೆ ಬರ್ತೈತೆ ಅನ್ನೋ ಅಷ್ಟೊತ್ತಿಗೆ ಬಂದ್ ಮಾಡಬೇಕು. ಭಾಳ ಹೊತ್ತೇನು ಹುರಿಯೋದು ಅವಶ್ಯ ಇಲ್ಲ. ಆಮೇಲೆ ಒಂದು ಕಪ್ಪಷ್ಟು ಇದು ಬಿಳಿ ಎಳ್ಳು ಹಾಕಾಕ್ತೇನೆ. ಬಿಳಿ ಎಳ್ಳು ಅಷ್ಟೇ ಒಂಥರ ಚಲೋ ಟೇಸ್ಟ್ ಬರ್ತೈತಿ, ಆಮೇಲೆ ಆಯಿಲ್ ಬಿಡ್ತೈತಿ. ಅದು ಚಟ್ಟ ಏನಿರ್ತೈತಲ್ಲ, ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತೆ. ಆಮೇಲೆ ಇಲ್ಲೇ ಕಲರ್ ಸಲುವಾಗಿ ನಾನು ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡ್ರ್ ಯೂಸ್ ಮಾಡತ್ತೀನಿ. ಇದು 1 ರಿಂದ 1.5 ಟೇಬಲ್ ಸ್ಪೂನಷ್ಟು ಹಾಕಾಕ್ತೀನಿ. ನಿಮಗೆ ಖಾರ ಇಷ್ಟ ಇದ್ದರೆ ಸ್ವಲ್ಪ ಹೆಚ್ಚು ಬೇಕಂದ್ರೂ ಹಾಕ್ಕೋಬೋದು, ಕಡಿಮೆ ಬೇಕಂದ್ರೂ ಹಾಕ್ಕೋಬೋದು. ಸಾಸಿವೆ ನೋಡಿರಿ, ಹಿಂಗೆ ಮಾಡಿದ್ರೆ ಅದು 1/2 ಆಗೋ ಹಂಗಿರ್ಬೇಕು, ಅಷ್ಟು ಚೆಂದ ಹುರಿದಿದ್ದಾಗಬೇಕದ. ನೀವು ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡ್ರ್ ಬದಲಿ ಬ್ಯಾಡ್ಗೆ ಹಾಕಿದ್ರೂ ನಡೀತದೆ. ಇವನ್ನೆಲ್ಲನೂ ನಾನು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸರ್ಗೆ ಹಾಕೊಳತ್ತೀನಿ. ಮಿಕ್ಸರ್ಗೆ ಹಾಕುವಾಗ ಅಷ್ಟೇ ಸಣ್ಣಗೆ ಹಾಕ್ಬೇಕು ರೀ, ಫುಲ್ ಅಂದ್ರೆ ಅದು ಎಣ್ಣೆ ಬಿಡ್ತೈತಿ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ನಾನು ಎಣ್ಣೆ ಹಾಕೊಳತ್ತೀನಿ. ಎಣ್ಣೆ ಒಂದು ಸ್ವಲ್ಪ ಭಾಳ ಹಿಂಗೆ ಕರಿಬೇಕಾದ ಕಾಯ್ತೈತಲ್ಲ ಅಷ್ಟಿಲ್ಲ, ಸ್ವಲ್ಪ ಲೈಟಾಗಿ ಕಾದ್ರೆ ಸಾಕು. ಇಲ್ಲಿ ನೋಡಿರಿ, ಅರಿಶಿಣ ಪುಡಿ 1 ಟೇಬಲ್ ಸ್ಪೂನು, ರೆಡ್ ಚಿಲ್ಲಿ ಪೌಡ್ರು, ಆಮೇಲೆ ಸ್ವಲ್ಪ ಹಿಂಗೆ, ಉಪ್ಪು, ಆಮೇಲೆ ಸ್ವಲ್ಪ ಮಸಾಲೆ ಖಾರ ಹಾಕ್ಕೊಂಡೇನಿ. ಮಸಾಲೆ ಖಾರ ಇಲ್ಲಾಂದ್ರೆ ನೀವು 2 ಟೇಬಲ್ ಸ್ಪೂನಷ್ಟು ಬರೀ ಖಾರ ಪುಡಿ ಹಾಕೋರಿ. ನಾನು ಮಸಾಲೆ ಖಾರ ಮನ್ಯಾಗ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ, ಅದಕ್ಕೆ ಹಾಕಾಕ್ತೀನಿ. ಇವು ನೋಡಿರಿ, ನೆಲ್ಲಿಕಾಯಿ ಎಲ್ಲ ಕಟ್ ಮಾಡಿದ್ದು ಇದಾವಲ್ಲ, ಇವನ್ನ ಇದು ಎಣ್ಣೆ ಇನ್ನೇನು ಸ್ವಲ್ಪ ಬಿಸಿ ಆಗಿರ್ತೈತಲ್ಲ ಅವಾಗ ಅದ್ರಾಗ ಹಾಕ್ತೇನೆ. ಇವು ಹಾಕಿ ಸ್ವಲ್ಪ ಹಿಂಗೆ ತಾಳ್ಸೋದ್ರಿಂದ ಒಂಥರ ಫ್ರೈ ಆಗಿ ಕೆಡಂಗಿಲ್ಲ, ಮಾಯ್ಶ್ಚರ್ ಕಂಟೆಂಟ್ ಎಲ್ಲ ಹೋಗಿ. ಉಪ್ಪಿನಕಾಯಿ ಒಳಗೆ ಏನಂದ್ರೆ ಮಾಯ್ಶ್ಚರ್ ಕಂಟೆಂಟ್ ಬಿಲ್ಕುಲ್ ಇರಬಾರ್ದು. ಅದೊಂದು ಸ್ವಲ್ಪ ಮಾಯ್ಶ್ಚರ್ ಬಂತಂದ್ರೆ ಬೂಸ್ರತಾಗ ಚಾಲೂ ಆಗ್ತಾವೆ. ಅದಕ್ಕೆ ಇದನ್ನು ಬಿಸಿ ಎಣ್ಣೆ ಒಳಗೆ ಹಿಂಗೆ ತಾಳಿಸ್ಕೊಂಡಂಗೆ ಮಾಡಬೇಕು. ಎಲ್ಲ ಇದು ಪೂರ ಉಪ್ಪಿನಕಾಯಿ ಪ್ರೊಸೆಸ್ ಒಳಗೆ ಒಲೆ ಮಾತ್ರ ಸಣ್ಣ ಇಡಬೇಕು, ಎಲ್ಲಿ ಜೋರು ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ನಿಮಗೆ ಇವು ಯಾವಾಗ ತೆಗಿಬೇಕಂದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗ್ತೈತಿ. ಇದು ಲೈಟ್ ಗ್ರೀನ್ ಇರೋದ್ರಿಂದ ಲೈಟ್ ಬ್ರೌನ್ ಅನ್ನಿಸ್ತೈತಿ. ಆಮೇಲೆ ಮೆದು ಆಗ್ತಾವೆ ಪೀಸೆಲ್ಲ, ನಿಮ್ಗೆ ಗೊತ್ತಾಗ್ತೈತೆ ಅಂದಾಜೆ ಒಂದು 5 ನಿಮಿಷ ಹೋಗಾಗ್ತೈತಿ. ಆಮೇಲೆ ನೋಡಿರಿ, ಇದು ಮಿಕ್ಸರ್ಗೆ ಹಾಕಿದ್ಮೇಲೆ ಒಂದು ರೌಂಡ್ ಮಿಕ್ಸರ್ಗೆ ಹಾಕಿ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ, ಒಂದು 2 ರಿಂದ 2.5 ಗಡ್ಡೆ ಅಷ್ಟು, ಅದ್ರ ಅರ್ಧದಷ್ಟು ಅಲ್ಲ ಮ್ಯಾಲಿನ ಸೊಪ್ಪಿ ತೆಗೆದು ಸಣ್ಣ ಪೀಸ್ ಮಾಡ್ಕೊಂಡೇನಿ, ಅದನ್ನ ಹಾಕಾಕ್ತೇನೆ. ಇವನ್ನ ಹಾಕಿ ಚೆಂದಾಗಿ ಸಣ್ಣಗೆ ಮಿಕ್ಸರ್ಗೆ ಹಾಕ್ರಿ. ನೋಡಿರಿ, ಹಿಂಗೆ ಕೆಳಗೆ ಇದು ಎಳ್ಳದು ಹಾಕಿರ್ತೀವಲ್ಲ, ಹಿಂಗೆ ಮಾಡಿದ್ರೆ ಉಂಡಿಗತೆ ಆಗ್ತೈತಿ. ಈ ಸಾಸಿವೆ ಎಳ್ಳು ಎಲ್ಲ ಎಣ್ಣೆ ಬಿಡ್ತಾವಲ್ಲ, ನಿಮ್ಗೆ ಗೊತ್ತಾಗ್ತೈತೆ. ಅಲ್ಲಿವರೆಗೂ ಸಣ್ಣಗೆ ಹಾಕ್ಬೇಕು ನೋಡಿರಿ. ಇದು ನೋಡಿರಿ, ಹಿಂಗೆ ಕೈಲೇ ಇದ್ರಲ್ಲೇ ಚಮಚೆಲೆ ಅಥವಾ ಕೈಲೇ ಹಿಂಗೆ ಇಚ್ಕಿದ್ರೆ ಇಮಿಡಿಯೇಟ್ ಸ್ಮ್ಯಾಶ್ ಆದಂಗೆ ಆಗ್ತೈತಿ. ಅವಾಗ ಅದನ್ನು ಬಂದ್ ಮಾಡಿರಿ ಸ್ಟೋವ್. ಇಲ್ಲಿ ನೋಡಿರಿ, ನಾ ಇದು ಮಸಾಲೆ ತಗೊಳತ್ತೇನೆ ಇದು ಪ್ಲೇಟಿಗೆ. ನೀವು ಇದು ಸೇಮ್ ಮಾವಿನಕಾಯಿ ಉಪ್ಪಿನಕಾಯಿಗೂ ಮಾಡ್ಬೋದು. ಮಾವಿನಕಾಯಿಗೆ ಮಾಡುವಾಗ ಇಲ್ಲಿ ನಾನು ಒಂದು ಸ್ವಲ್ಪ ಹುಂಚಿಕಾಯಿ ಯೂಸ್ ಮಾಡ್ತೇನೆ, ಆ ಹುಂಚಿಕಾಯಿ ಹಾಕಕ್ಕೆ ಹೋಗ್ಬೇಡ್ರಿ, ಅಷ್ಟೇ, ಬೇರೆ ಏನಿಲ್ಲ. ಈಗ ನೋಡಿರಿ, ಇಲ್ಲೇ ಖಾರ, ಉಪ್ಪು, ಅರಿಶಿಣ ಪುಡಿ, ಮಸಾಲೆ ಖಾರ ಐತಿ. ಆಮೇಲೆ ಒಂದು ಬಟ್ಟಲಷ್ಟು ಹುಂಚಿಕಾಯಿ ಐತಿ. ಹುಂಚಿಕಾಯಿ ಎದಕ್ಕೆ ಹಾಕ್ತೇನೆ ಅಂದರೆ ಇದು ಹುಳಿ ಇರೋಂಗಿಲ್ಲ ಜಾಸ್ತಿ. ಇವು ಬೆಟ್ಟದ ನೆಲ್ಲಿಕಾಯಿ ಏನಿರ್ತಾವೆ ಹುಳಿ ಇರೋಂಗಿಲ್ಲ. ಇವನ್ನೆಲ್ಲನೂ ಹಾಕಿ ಖಾರ, ಉಪ್ಪು ಇದೆಲ್ಲ ಹುಳಿ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿರಿ. ಹುಂಚಿಕಾಯಿ ನಾನು ಫಸ್ಟಿಗೆ ಸ್ವಲ್ಪ ಹಾಕಿ ತೋರ್ಸಾಕ್ತೇನೆ ನಿಮಗೆ.
ಆಮೇಲೆ ಇದು ಮಸಾಲೆ ಮಿಕ್ಸರ್ಗೆ ಹಾಕ್ಕೊಂಡಿರ್ತೀವಲ್ಲ ಇದನ್ನು ಈ ಪೌಡ್ರ್ ಇದ್ರೊಳಗೆ ಹಾಕೋಬೇಕು. ಇದು ನೋಡಿರಿ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಅಬ್ಸರ್ವ್ ಮಾಡಿದ್ದು ಹೋಳ್ಗಿಂತ ಅದು ಚಟ್ಟಾನ ಜಾಸ್ತಿ ಇರ್ತೈತಿ. ಅದಕ್ಕೆ ನಾನು ಇಲ್ಲಿ ಜಾಸ್ತಿ ಅದನ್ನು ಇದು 1/2 ಕಿಲೋ ಇದ್ದರೆ ಇದು ಅರ್ಧ ಕಿಲೋ ಅಷ್ಟು ಐತಿ, ಆಲ್ಮೋಸ್ಟ್ ಡಬಲ್ ಐತಿ. ಅದನ್ನು ಹಾಕಿ ಚೆಂದಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ನೋಡಿರಿ ಎಲ್ಲಿ ನೀರು ಬೀಳಾರ್ದಂಗೆ ಡ್ರೈ ಪ್ಲೇಸ್ ಒಳಗೆ ಹೋಗಿ ಇದು ಪ್ರೊಸೆಸ್ ಎಲ್ಲ ಮಾಡಿರಿ. ನೀರು ನಾವು ಒಟ್ಟು ಟಚ್ ಆಗಬಾರ್ದು. ಆಮೇಲೆ ಎಲ್ಲ ಬಾಂಡೆ ಏನು ಯೂಸ್ ಮಾಡ್ತಿರಲ್ಲ, ಚಮಚೆ, ಬುಟ್ಟಿ, ಬಾಳ್ಗಿ ಕ್ಲೀನ್ ಇರಬೇಕು, ಎಲ್ಲಿ ನೀರು ಹತ್ತಿರಬಾರ್ದು. ಬೇಕಂದ್ರೆ ನಿಮ್ಮ ಕನ್ಫರ್ಮೇಷನ್ ಸಲುವಾಗಿ ಲಾಸ್ಟಿಗೆ ಒಂದು ಕಾಟನ್ ಬಟ್ಟೆ ಒರೆಸ್ಕೊಂಡು ಆಮೇಲೆ ಯೂಸ್ ಮಾಡಿರಿ. ನೋಡಿರಿ ಕಲಶಿಟ್ಟ ಮೇಲೆ ಹಿಂಗೆ ಆಗ್ಯಾವ. ಈಗ ನಾನು ಇಲ್ಲೊಂದು 100 ಗ್ರಾಮಷ್ಟು ಹುಂಚಿಕಾಯಿಗೆ ನೀರು ಹಾಕಿ ಸ್ವಚ್ಛಂಗಿ ತೊಳ್ಕೊಳತ್ತೇನೆ. ತೊಳ್ಕೊಂಡು ಒಂದು 2 ರಿಂದ 3 ತಾಸು ನೆನೆಸಿಡಾಕತ್ತೇನೆ. ಈ ಹುಂಚಿಕಾಯಿ ಯಾಕೆ ಹಾಕ್ತೇನೆ ಇದ್ರೊಳಗೆ ನೋಡಿರಿ, ಸಣ್ಣ ಹುಂಚಿಕಪ್ಪು ಇರ್ತಾವೆ, ಆಮೇಲೆ ಒಂದು ಸ್ವಲ್ಪ ಜುಬ್ರ ಇರ್ತಾವೆ. ಅವು ಆಮೇಲೆ ಏನರ ಅದ್ರ ಸೊಪ್ಪು ಗಿಟ್ಟಿ ಏನರ ಇದ್ರೆ ತೆಗೀರಿ. ಇದು ನಥಿಂಗ್ ಬಟ್ ಈ ಉಪ್ಪಿನಕಾಯಿ ಒಳಗೆ ಹುಂಚಿಕಾಯಿ ಉಪ್ಪಿನಕಾಯಿ ಬರ್ತಾವಲ್ಲ ಹಾಗೂ ಅನಿಸ್ತೈತಿ, ಅಥವಾ ಹುಂಚಿಕಾಯಿ ಟೊಕ್ಕ ಬರ್ತೈತಲ್ಲ ಹಾಗೂ ಟೇಸ್ಟ್ ಬರ್ತೈತಿ. ಅದಕ್ಕೆ ನಾನು ಹಾಗಾಕ್ತೀನಿ. ಆಮೇಲೆ ಇದು ಹುಂಚಿಕಾಯಿ ಆಮೇಲೆ ಇವು ನೆಲ್ಲಿಕಾಯಿದು ಎಲ್ಲ ಏನಿರ್ತಾವಲ್ಲ ಆರೋಗ್ಯಕ್ಕೆ ಭಾಳ ಚಲೋ ಇವೆ. BP ಎಲ್ಲ ಭಾಳ ಕಡಿಮೆ ಆಗ್ತೈತಿ. ಅದಕ್ಕೆ ನಾನು ಇದು ಪರ್ಪಸ್ಲಿ ಜಾಸ್ತಿ ಹಾಕಾಕ್ತೀನಿ. ಇಲ್ಲ ಅದು ಹಾಕಿಲ್ಲ ಅಂದರೂ ಬರ್ತೈತೆ, ಆಪ್ಷನಲ್. ಫಸ್ಟಿಗೆ ಒಂದು ಬಟ್ಲು ಹಾಕ್ಯವಲ್ಲ ಅಷ್ಟು ಹಾಕಿದ್ರೆ ಸಾಕು. ಬಟ್ ನಾನು ಇದು ಆರೋಗ್ಯಕ್ಕೆ ಚಲೋ, ಹುಡುಗರು ಇದೆ ನಾವದಿಂದ ಊಟದೊಳಗೆ ತಿಂತಾರೋ, ಮನೆಯವ್ರು ಎಲ್ಲರೂ ತಿಂತಾರಂತ ಹಾಕಾಕ್ತೇನೆ. ಇದು ನೋಡಿರಿ, ಅವು ಹುಂಚಿಕಾಯಿ ಹಾಕಿ ಆಮೇಲೆ ಇದು ಟೇಸ್ಟ್ ಮಾಡಿರಿ. ನಿಮಗೆ ಖಾರ ಉಪ್ಪು ಗೊತ್ತಾಗ್ತೈತಿ. ಇನ್ ಕೇಸ್ ನಿಮಗೆ ಯಾವುದ್ರೆ ಒಂದು ಸ್ವಲ್ಪ ಬ್ಯಾಲೆನ್ಸ್ ಅನ್ಸಾಕತ್ತಿಲ್ಲ, ಖಾರ ಕಡಿಮೆ ಆಗೈತಿ ಅಥವಾ ಉಪ್ಪು ಕಡಿಮೆ ಆಗೈತಿ ಅಂದರೆ ಹಾಕ್ರಿ. ಅದ್ರೊಳಗೆ ಏನು ಎಕ್ಸಾಕ್ಟ್ ಇದೆ ಮೆಜರ್ಮೆಂಟ್ ಅಂತಿಲ್ಲ. ನಾನು ಇದು ಮಾಡಿ ನೋಡೇನಿ. ಈಗ ನನಗೊಂದು ನಮ್ಮ ಫ್ಯಾಮ್ಲಿ ಒಳಗೆ ನಾವು ಹೆಂಗೆ ತಿಂತೇವಲ್ಲ ಅದ್ರ ಪ್ರಕಾರ ನಾನು ಒಂದು ಸ್ವಲ್ಪ ಖಾರ ಉಪ್ಪದು ಮತ್ತು ಎಕ್ಸ್ಟ್ರಾ ಬೇಕಂದ್ರೆ ಹಾಕೋತೀನಿ. ಇದು ಹುಂಚಿಕಾಯಿ ನೋಡಿರಿ 3-4 ತಾಸು ನೆನೆದ ಮೇಲೆ ಕೈಲಿ ಚೆಂದಾಗಿ ಸ್ಮ್ಯಾಶ್ ಮಾಡ್ಕೊರಿ. ಅವು ಎಲ್ಲಿ ಹುಂಚಿಕಪ್ಪದು ಇರಲಾರ್ದಂಗೆ. ಬೇಕಂದ್ರೆ ನೀವು ಇದನ್ನು ಸೋಸ್ಕೊಳ್ಬೋದು. ನನಗೇನು ಸೋಸೋ ಅಷ್ಟು ಅವಶ್ಯ ಇಲ್ಲ. ಆಮೇಲೆ ನೋಡಿರಿ ಇಲ್ಲಿ ಮತ್ತೆ ನಾನು ಒಂದು 1/4 ಕಿಲೋ ಅಷ್ಟು ಎಣ್ಣೆ ಇಟ್ಟೇನಿ. ಆಮೇಲೆ ಒಂದು ಅರ್ಧ ಬಟ್ಲಷ್ಟು ಮೆಂತ್ಯ ಕಾಳು ಹಾಕಾಕ್ತೇನೆ. ಆಮೇಲೆ ಒಂದು 100-150 ಗ್ರಾಮ್ ಅಷ್ಟು ಬೆಳ್ಳುಳ್ಳಿ ಮ್ಯಾಲಿನ ಸೊಟ್ಟಿ ಸುಲಿದು ಅದು ಬಿಸಿ ಎಣ್ಣೆ ಒಳಗೆ ಹಾಕಾಕ್ತೇನೆ. ಆಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಾಕ್ತೇನೆ. ಇದನ್ನು ಅಷ್ಟೇ ಸಣ್ಣ ಒಲೆ ಒಳಗೆ ಒಂದು ಸ್ವಲ್ಪ ಬೇಯಿಸಬೇಕು, ಭಾಳ ಹೊತ್ತಿಲ್ಲ, ಒಂದು 2 to 3 ಮಿನಿಟ್ಸ್ ಆದರೆ ಸಾಕು. ಆಮೇಲೆ ಇದು ಹುಂಚಿಕಾಯ್ದು ಏನು ಪಲ್ಪ್ ಐತಲ್ರಿ ಅದನ್ನು ಆ ಉಪ್ಪಿನಕಾಯಿ ಇದೇ ಮಸಾಲೆ ಮಿಕ್ಸ್ ಮಾಡಿವಲ್ಲ ಅದ್ರೊಳಗೆ ಹಾಕಿ ಮಿಕ್ಸ್ ಮಾಡತ್ತೀನಿ. ಆಮೇಲೆ ಈಗ ನಾನು ಬೆಳ್ಳುಳ್ಳಿ ಮತ್ತು ಅಲ್ಲ ಏನು ಇದು ಬೆಳ್ಳುಳ್ಳಿ ಮತ್ತು ಮೆಂತ್ಯಕಾಳು ತೋರಿಸಿದ್ನಲ್ಲ ಅವು ಇಡೀ ಹಂಗೆ ಇರ್ತಾವೆ. ಆಲ್ರೆಡಿ ನಾವು ಮೆಂತ್ಯ ಪೌಡ್ರ್ ಮಾಡೇವಿ. ಬಟ್ ಇವು ಮೆಂತ್ಯಕಾಳು ಹಂಗೆ ತಿನ್ನುವಾಗ ಬರ್ತಾವೆ. ಕೆಲವೊಬ್ಬರು ಮಡಕೆ ಕಾಳು ಹಾಕ್ತಾರೆ, ಕಡ್ಲಿ ಬೇಳೆನೂ ಹಾಕ್ತಾರೆ, ಉದ್ದಿನ ಬೇಳೆನೂ ಹಾಕ್ತಾರೆ. ಬಟ್ ನನಗಿದು ಮೆಂತ್ಯಕಾಳು ಒಂದು ಸಾಕು ಅನ್ನಿಸ್ತೈತಿ. ಕರಿಬೇವನು ಒಬ್ಬೊಬ್ರು ಹಾಕ್ತಾರೆ, ನೀವು ಬೇಕಿದ್ರೆ ಕರಿಬೇವನು ಹಾಕೋರಿ. ನೋಡಿರಿ ಚೆಂದಾಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಅಷ್ಟಂದ್ರೆ ಈಗ ಅದು ಬೆಳ್ಳುಳ್ಳಿ ಅದು ಆಗೈತಿ, ಅದನ್ನೂ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ನನಗೊಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ಸತ್ತೈತಿ, ನಾವು ಒಂದು ಸ್ವಲ್ಪ ಉಪ್ಪು ಹಾಕೋತೇನೆ ರೀ. ಉಪ್ಪಿನಕಾಯಿ ಇನ್ಸ್ಟಂಟ್ ಉಪ್ಪಿನಕಾಯಿ ಅಂತ ಮಾಡ್ತಾರಲ್ಲ, ಬಟ್ ಅವು ಆರೋಗ್ಯ ದೃಷ್ಟಿಯಿಂದ ಏನೂ ಯೂಸ್ ಇಲ್ಲ, ಸುಮ್ಮ ತಿಂದೇವಿ ಅನ್ನೋ ಹಂಗೆ. ಉಪ್ಪಿನಕಾಯಿ ಅಂದ್ರೆ ವರ್ಷಾನುಗಟ್ಲೆ ಇಟ್ಟಿಟ್ಟು ಅದ್ರ ರುಚಿ ಚಲೋ ಆಗ್ತೈತಿ, ಅದು ಹೆಲ್ತಿಗೆ ಇದಾಗ್ತೈತಿ. ಆಮೇಲೆ ನಮ್ಮನೆ ಒಂದು ಸ್ವಲ್ಪ ಸ್ವೀಟ್ ಇಷ್ಟಪಡ್ತಾರೆ, ಅದಕ್ಕೆ ನಾನು ಬೆಲ್ಲದ ಪೌಡ್ರ್ ಸಿಗ್ತೈತಿ ಪತಾಂಜಲಿದೆ, ಅದನ್ನು ಒಂದು ಆಲ್ಮೋಸ್ಟ್ 1 ಕಪ್ ಅಷ್ಟು ಹಾಕಾಕ್ತೀನಿ. ಇದು ಆಪ್ಷನಲ್, ನಿಮಗೆ ಸ್ವೀಟ್ ಇಷ್ಟ ಇದ್ದರೆ ಹಾಕ್ರಿ, ಇಲ್ಲಾಂದ್ರೆ ನಡೀತದೆ. ಏನೋ ಒಂದು ಉಪ್ಪು ಹುಳಿ ಖಾರ ಇವೆಲ್ಲ ಮಿಕ್ಸ್ ಇದ್ರೆ ಒಂದು ಬೇರೆ ಟೇಸ್ಟ್ ಇರ್ತೈತಿ. ಆಮೇಲೆ ಇವು ಬೆಳ್ಳುಳ್ಳಿ ಏನು ಎಣ್ಣೆ ಒಳಗೆ ಬೇಯಿಸಿದ್ವಲ್ಲ, ಅಂದರೆ ಜಸ್ಟ್ ಇದು ಮಾಡಿದ್ವಲ್ಲ, ತಾಳ್ಸಿದ್ವಿ, ಅವನ್ನ ತೆಗೆದು ಅವನ್ನೆಲ್ಲನೂ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡತ್ತೇನೆ. ಬೆಳ್ಳುಳ್ಳಿ ಮತ್ತು ಮೆಂತ್ಯಕಾಳು. ಆಮೇಲೆ ನೋಡಿರಿ ಇದ್ರೊಳಗೆ ಎಷ್ಟು ಚಂದ ನೀವು ಮಿಕ್ಸ್ ಮಾಡ್ತಿರಲ್ಲ ಅಷ್ಟು ರುಚಿ ಬರ್ತೈತಿ. ಆಮೇಲೆ ನೀವು ಹಿಂಗೆ ಮಿಕ್ಸ್ ಮಾಡಿದ್ಮೇಲೆ ಆಟೋಮೆಟಿಕ್ಕಾಗಿ ಎಣ್ಣೆ ಮ್ಯಾಲೆ ನಿಂತು ಬಿಡ್ತೈತಿ. ನಾವು ಬೆಳ್ಳುಳ್ಳಿ ಫ್ರೈ ಮಾಡಿದ್ದದು ಎಣ್ಣೆ ಇರ್ತೈತಲ್ಲ ಅದೆಲ್ಲನೂ ಎಷ್ಟು ಬೇಕಷ್ಟು ಹಿಡ್ಕೊಂಡು ಉಳ್ದದ್ದು ಎಣ್ಣೆ ಮ್ಯಾಲೆ ನಿಲ್ತೈತಿ. ಇದ್ರೊಳಗೆ ಕಂಪಲ್ಸರಿ ಎಣ್ಣೆ ಮ್ಯಾಲೆ ನಿಂದ್ರೆ ಬೇಕು, ಅದೇ ಒಂಥರ ನಿಮಗೆ ಪ್ರಿಸರ್ವೇಟಿವ್ ಇದು ಇದ್ದಂಗೆ. ಆಮೇಲೆ ಒಂದು ಗ್ಲಾಸ್ ಬಾಟಲ್ ಒಳಗೆ ಇದನ್ನು ತೆಗೆದಿಡತ್ತೇನೆ ರೀ. ಇದು 1 ತಿಂಗಳು ಅಥವಾ 2 ತಿಂಗಳು ಇಟ್ಟರೆ ಆಗ್ತಾವೆ. ಬಟ್ ನೀವು ಎಷ್ಟು ಹೆಚ್ಚಿಗೆ ಇಡ್ತಿರಲ್ಲ ಅಷ್ಟು ರುಚಿ ಆಗ್ತಾವೆ. ನೋಡಿರಿ ಚಲೋ ಇದಾಗೈತಿ. ಇದನ್ನು ಚೆನ್ನಾಗಿ ಒರೆಸಿ ಮ್ಯಾಲಿಂದ ಮುಚ್ಚಿನ್ಗಿನೂ ಸ್ವಚ್ಛಂಗೆ ಒರೆಸಿ ಮುಚ್ಚಿಟ್ರೆ ಸಾಕು. ಎಣ್ಣೆ ಮಾತ್ರ ಕಂಪಲ್ಸರಿ ನೋಡಿರಿ. ಇನ್ ಕೇಸ್ ಎಣ್ಣೆ ನಿಮ್ಗೆ ಕಡಿಮೆ ಆಯ್ತಂದ್ರೆ ಮತ್ತೊಂದು ಸ್ವಲ್ಪ ಎಣ್ಣೆ ಬೆಚ್ಚಗೆ ಮಾಡಿ ಅದನ್ನು ಆರಿಸಿ ಮತ್ತು ಮ್ಯಾಲೆ ಎಣ್ಣೆ ಹಾಕಿ ತೆಗೆದಿಡ್ರಿ, ಅಂದ್ರೆ ಪರ್ಫೆಕ್ಟ್ ಆಗ್ತಾವೆ. ಇನ್ನೇನು ಮ್ಯಾಂಗೋ ಸೀಸನ್ ಬಂತಲ್ಲ, ನಾನು ಮ್ಯಾಂಗೋದು ಮಾಡಿ ತೋರಿಸ್ತೇನೆ ನಿಮ್ಗೆ. ಇದನ್ನು ಟ್ರೈ ಮಾಡಿರಿ.
ನೋಡಿರಿ ಇದು ನಂದು ಪ್ಲಾಸ್ಟಿಕ್ ಮುಚ್ಚಿನ್ಕಾಯಿ ಐತಿ. ಪ್ಲಾಸ್ಟಿಕ್ ಇದ್ರೂ ಓಕೆ, ಮೆಟಲ್ ಇದ್ರೂ ಓಕೆ, ಯಾವುದಿದ್ರು ಹಿಂಗೆ ಚಂದ ಹಿಂಗೆ ಟೈಟಾಗಿ ಮುಚ್ಚಿ ಒಂದು ಸೈಡ್ ಇಡ್ರಿ. ಒಂದು ತಿಂಗಳಾದ್ಮೇಲೆ ನೋಡಿರಿ ಮಸ್ತ್ ಉಪ್ಪಿನಕಾಯಿ ರೆಡಿಯಾಗಿರ್ತಾವೆ.